ಸಮುಲ್ಲೇಖನದಿಂದ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾವಾನುಸರಣಲೋಕಾನ ಪ್ರಕೃತಿಂ ಶಾಸ್ತ್ರಪಾರಗ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂಶು. ವೈರಾಗ್ಯ ಧರ್ಮಪೀಠೇಶಂ ವ್ಯಾಸಾದಿಮಾನಿತಂ ವೇದಾದಿ ವಾಸ್ತುಕರ್ತಾರಂ ವೇದ ಸಿದ್ಧಾಂತ ಬೋಧಕಂ ಬ್ರಹ್ಮಿ ಗೋತ್ರಾದಿನಾಥಂಚ ಶೃಂಗಿ ಪ್ರಮುಖ ಪೂಜಿತಂ ಏಕೋ ರಾಮಂ ಗುರುಂ ವಂದೇ ಕೇದಾರ ಕ್ಷೇತ್ರವೊಳಗೆ. ಪ್ರಥಮತಃ ಹಿಮವತ್ಕೇದಾರ ವೈರಾಗ್ಯ ಪೀಠದ ಆದಿ ಜಗದ್ಗುರು ಏಕೋ ರಾಮಾನಂದರನ್ನು ಮೊದಲು ಮಾಡಿಕೊಂಡು ಇಲ್ಲಿಯವರೆಗೆ ಆದಿ ಹೊಂದಿರತಕ್ಕಂಥ ಸಮಸ್ತ ವೃಂದಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಆಲಮಗೇರಿ ಗ್ರಾಮದಲ್ಲಿ ಕೇದಾರ ಜಗತ್ತುಗಳ ಅಡ್ಡಪಲ್ಲಕ್ಕಿಯ ಮಹೋತ್ಸವವನ್ನು ಮುಗಿಸಿ ನಡೆಯುವ ಧರ್ಮಸಭೆಯಲ್ಲಿ ತಮ್ಮ ಹೃದಯವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಧ್ವನಿ ಗಟ್ಟಿಯಾಗಿರ್ತಕ್ಕಂಥ ರಾಮಘಟ್ಟ ಸ್ವಾಮೀಜಿಯವರೇ, ಅದೇ ಪ್ರಕಾರವಾಗಿ ತಾತ್ವಿಕ ವಿವರಣೆ ಮಾಡಿರ್ತಕ್ಕಂಥ ಕಣಕುಪ್ಪ ಸ್ವಾಮೀಜಿಯವರೇ ಮತ್ತು ಮಾರ್ಮಿಕವಾಗಿ ಶಬ್ದಗಳನ್ನು ತಮಿಳಿಗೆ ಮುಟ್ಟಿರ್ತಕ್ಕಂಥ ರಟ್ಟಿಯಾಳ ಸ್ವಾಮೀಜಿಯವರೇ, ಲಿಂಗಲಮಣಿ ಸ್ವಾಮೀಜಿಯವರೇ ಹಾಗೂ ಮಳಕೂರು ಸ್ವಾಮೀಜಿಯವರೇ ಮತ್ತು ಇದೀಗ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತೆರಳಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ UP ಬಣಕಾರರವರೇ ಹಾಗೂ ಇಲ್ಲಿ ಇದೀಗ ಉದ್ಘಾಟನೆ ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ರವರು ಮೊದಲು ಮಾಡಿಕೊಂಡು ಅದೇ ಪ್ರಕಾರ ಮುಖ್ಯ ಕಾರ್ಯ ನಿರ್ವಹಣೆಗೆ ಇಂಜಿನ್ ಆಗಿ ಕೆಲಸ ಮಾಡತಕ್ಕಂಥ ಅಧ್ಯಯನವನ್ನು ಹಿಡಿದುಕೊಂಡು ಇಲ್ಲಿ ವ್ಯಾಸಪೀಠದಲ್ಲಿ ಇರುವಂತ ಸಮಸ್ತ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳೇ, ಛಾಯಾಕಾರರೇ, ಚಿತ್ರಕಾರರೇ, ಪತ್ರಕಾರರೇ, ಸಭಾ ಸಂಚಾಲಕರೇ, ವೇದ ಘೋಷ ಮಾಡಿದ ವಟುಗಳೇ ಹಾಗೂ ಸಮಸ್ತ ಸಂಪರ್ಕರು. देना हो तो भगवान छप्पर फाड़ करके देता है, लेना हो तो चमड़ा उखाड़ करके भी लेता है. ಒಂದು ಶಕ್ತಿ ಇದೆ. ಭಗವಂತ ಕೊಡಬೇಕಾಗಿ ಚಪ್ರ ಹರಿದು ಕೊಡ್ತಾ ಇದ್ದಾನೆ, ತೆಗೆದುಕೊಂಡು ತೊಗಲ ಸುಳಿದು ಕೊಟ್ಟರಂತ ಆ ಪ್ರಕಾರ ನೀವು ಏನು ಹೇಳಿದ್ರೆ ಗೊತ್ತಾ, ಆವಲಿಗೆ ಭಗವಂತ ಕೇದಾರನಾಥ ಚಪ್ರ ಹರಿದು ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾರ್ಕೆಟ್ ಇರಲ್ಲ, ಇದು ಆಶೀರ್ವಾದ ಅಂತಃಕರಣದಂತಿರ್ತದೆ. ಅದು ಬರ್ಬೇಕಾದ್ರೆ ಅಂತಃಕರಣವೇ ಮನಸ್ಕಾರ ಆಗಬೇಕಾಗ್ತದೆ. ಅದಕ್ಕ ಇವತ್ತು ನೀವು ಇದೀಗ ಅಡ್ಡಪಲ್ಲಕ್ಕಿ ಮಹೋತ್ಸವ ಮಾಡಿದೆ. ಅಡ್ಡಪಲ್ಲಕ್ಕಿಯ ಮಹೋತ್ಸವ ಯಾಕೆ ಮಾಡಬೇಕು, ಅದರ ಅರ್ಥ ಏನು ಅಂತ. ಅದು ಹೇಗಿದೆ ಅಂದ್ರ, ಇದೀಗ ರಾಮನಾಥ ಸ್ವಾಮಿಯವರು ಹೇಳಿದ್ರು ಏನಪ್ಪ, ಆಕಾಶಮಿತ್ಯಾಲಿಂಗಂ ಪೃಥಿವ್ಯಾಂ ತಸ್ಯ ಪೀಠಿಕಾ ನಕ್ಷತ್ರಂ ಪುಷ್ಪಮಾಲ್ಯಂಚ ಒಂದೇ ವಿಶ್ವಾಸ. ಆಕಾಶನು ಲಿಂಗಾಕಾರವಿದೆ, ಪೃಥ್ವಿ ಆಧಾರ ಸ್ತಂಭವಿದೆ, ನಕ್ಷತ್ರ ಪುಷ್ಪಮಾಲಿದೆ, ಅಂಥವರಿಗೆ ನನ್ನ ನಮಸ್ಕಾರ ಸುಲಭದಲ್ಲಿ. ಹಾಗೆ ಅದಕ್ಕೆ ಲಿಂಗ ಅಂತ ಕರೀತಾರೆ. ಲೀಯತೆ ಗಮ್ಯತೆ ಯತ್ರ ತದ್ಲಿಂಗಂ. ಎಲ್ಲಿ ಉತ್ಪತ್ತಿ ಆಗ್ತಾ ಇದೆ, ಎಲ್ಲಿ ಲೀನ ಆಗ್ತಾ ಇದೆ, ಅದಕ್ಕೆ ಲಿಂಗ ಅಂತ ಕರೀತಾ ಇದ್ದಾರೆ. ಆ ಪ್ರಕಾರ ಲಿಂಗದ ಪೂಜೆಯನ್ನು ಮಾಡುವುದು, ಲಿಂಗದ ಉಪಾಸನವನ್ನು ಮಾಡುವುದು, ಲಿಂಗ ಮಧ್ಯೆ ಜಗತ್ಸರ್ವಂ ಜಗದೇಕ ಚರಾಚರಂ ಎಂಬ ಭಾವನೆ ಇಟ್ಟುಕೊಂಡು ಪೂಜೆ ಮಾಡುವುದು ವೀರಶೈವ ಧರ್ಮದ ಪರಂಪರೆ ಪ್ರತೀಕ. ಶಿವ ಆರಾಧನೆಗೆ ಆಧಾರ ಸ್ತಂಭ. ಅದೇ ಪ್ರಕಾರವಾಗಿ ಇವತ್ತು ನೀವು ಪಲ್ಲಕ್ಕಿ ಉತ್ಸವ ನಮ್ಮನ್ನು ಮಾಡಿದ್ದು, ಅವರಂತರ ಇಷ್ಟು ನಾವು ಕಷ್ಟಪಟ್ಕೊಂಡು ಅಧ್ಯಯನ ಅಂತಾರ, 2 ದಿವಸ ಕಷ್ಟಪಟ್ಟು ಪಲ್ಲಕ್ಕಿ ಮಾಡಿದೆವು,
ಹೆಗಲ ಮೇಲೆ ಹೊತ್ಕೊಂಡು ಬಂದಿದೆ, ಇಲ್ಲಿಂದ ಬಂದಿದೆ, ಇಲ್ಲಂತಾರಲ್ಲ ಕೇವಲ ಇಲ್ಲಿ ಏನಿರಬಹುದು ಅಂತ ಸ್ವಲ್ಪ ವಿಚಾರ ಮಾಡಿ ನೋಡಿ. ಏನು ವಿಚಾರ ಮಾಡಿ ನೋಡಿ. ಇನ್ನ ಯಾಗ ಆಕಾಶ ಇರ್ತದಲ್ಲ, ಮೇಲಿನ ದಂಡೆ ಆಕಾಶವಾಗಿತ್ತು, ಕೂಡುವ ತೊಟ್ಟಿಲ ಪೃಥ್ವಿಯ ಸ್ವರೂಪ ಆಗಿತ್ತು, ಭಕ್ತಾದಿಗಳು ನಕ್ಷತ್ರಗಳಾಗಿತ್ತು. ಅಂತ ಪರಬ್ರಹ್ಮನಿಗೆ ನಮಸ್ಕಾರ ಅಂತಂದ್ರ ಇದು ವ್ಯಕ್ತಿ ಪ್ರಧಾನವಾದದ್ದಲ್ಲ, ಇದು ಭಕ್ತಿ ಪ್ರಧಾನದ ಲಿಂಗ ತತ್ವದ ಉತ್ಸವ ಅಂತ. ಇದು ಲಿಂಗ ತತ್ವದ ಉತ್ಸವ ಅಂತ. ಅಡ್ಡಪಲ್ಲಕ್ಕಿ ಉತ್ಸವ ಅಂದ್ರೆ ಲಿಂಗ ತತ್ವದ ಉತ್ಸವ ಅಂತ. ಅದಕ್ಕೆ ಈ ಪರಂಪರೆಗೆ ವ್ಯಕ್ತಿಗಳು ಹೋಗ್ಬೋದು. ಈಗ ನಾವು 324 ಇದ್ದೇವೆ, 325 ಬರ್ತಾರ. ಆ ಪರಂಪರೆ ಮಾತ್ರ ಅದೇ ಬಂದಿದ್ದ. ಅದಕ್ಕಾಗಿ ಇದು ಅಖಂಡವಾಗಿರ್ತಕ್ಕಂಥ ರೂಢಿ ಬಲಿಯಸಿ ಗರಿಯಸಿ ಪರಂಪರೆ ಏನಪ್ಪಾ ಅಂದ್ರೆ ಕಾನೂನಿಗಿಂತ ಶ್ರೇಷ್ಠ ಇರ್ತಾ ಇದೆ. ಅದಕ್ಕ ಇಂಥ ಪರಂಪರೆಯನ್ನು ನಾವು ಇಟ್ಕೊಂಡ್ರೆ ಇವತ್ತು ಪಲ್ಲಕ್ಕಿ ತಂದು ಅದೇ ಪಲ್ಲಕ್ಕಿ ಉತ್ಸವ ಇದೆ. ಅದರ ಮುಂದೆ ಮಾತೆಯರು ಕಳಿಸಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಯಾಕಂದ್ರೆ ಊರು ಹಿರಿಯರು ಹೇಳ್ತಾರೆ ನಾವು ಹೇಳಿದ್ದೆವು. ಅದಕ್ಕೆ ಮತ್ತೊಂದು ಅಂತಾರ, ಮತ್ತೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಯಾಕೆ ಹೇಳಿದ್ರೆ ಇಲ್ಲ ಅವರಂದ್ರೆ ಹಿರಿಯರು ಇನ್ನೊಂದು ಪರಂಪರೆ ನಾವು ಹೇಳ್ತೇವೆ. ಅದಕ್ಕ ಇವತ್ತಿನ ದಿವಸ ಇದು ಗತಾನುಗತಿಕ ಹೋಗ್ಬೇಕ. ಯಾಕಂದ್ರೆ ಅವ್ರು ಮಾಡ್ಕೊಂಡು ನಾವು ಮಾಡ್ಕೊಳ್ತಿದ್ರು. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಬಂದ, ಎಲ್ಲ ಊರೆಲ್ಲ ಅಳಕತ್ತಿತ್ತು. ಕೇಳಿ ಯಾಕೆ ಅಳಕತ್ತಾರಪ್ಪ? ಅವರು ಒಬ್ರಿಗೆ ಕೇಳಿ ನನಗೆ ಗೊತ್ತಿಲ್ಲ, ಅವ್ರಿಗೆ ಕೇಳಿ ಹಿರಿಯರು ಅಳಕತ್ತಾರ, ನಾವು ಅಳಕತ್ತ. ಹಿರಿಯರು ಕೇಳಿದ್ರು ಯಾಕೆ ಅಳಕತ್ತೀರಪ್ಪ? ಇಲ್ಲ ರಾಜಧಾನಿಯಲ್ಲಿ ಎಲ್ಲರೂ ಸಭಾಪತಿ ಸೇನಾಪತಿ ಎಲ್ಲ ಅಳಕತ್ತಾರ, ನಾವು ಅಳಕತ್ತೀವಿ. ಸಭಾಪತಿ ಸೇನಾಪತಿ ಕೇಳಿದ್ರು ರಾಜ ಅಳಕತ್ತಾರ, ನಾವು ಅಳಕತ್ತೀವಿ. ರಾಜಕ್ಕೆ ಯಾಕಂದ್ರೆ ರಾಣಿ ಅಳಕತ್ತಾರ, ನಾವು ಅಳಕತ್ತೀವಿ. ರಾಣಿ ಕೇಳಿದ್ರು ನಮ್ ದಾಸಿ ಅಳಕತ್ತಾರ, ನಾವು ಅಳಕತ್ತೀವಿ. ದಾಸಿಗೆ ಕೇಳಿದ್ರು ಯಾಕೆ ಅಳಕತ್ತೀವಿ ಅಂದ್ರೆ ನಾ ಬಟ್ಟೆ ತೊಳೆಯೋ ಕತ್ತಿ ಸಂಬಂಧ ಅಳಕತ್ತೀನಿ ಅಂತ. ಅದಕ್ಕ ರಜತಗಾರ್ತವ ಸರ್ವೇ ಜನಾರಿಂದಂತೆ ರಜತಗಾರ್ತವ ಆಗ ಆಗಬಾರ್ದಂತೇಳಿ ಅವ್ರು ಮಾತ್ರ ನಾವು ಒಂದು ವರ್ಷ ಹೊಂದಿದ್ದೆವು. ಆದ್ರೆ ಅದರ ಮರ್ಮ ಏನಂದ್ರ ಇವತ್ತು ನಿಜವಾಗಿಯೂ ಯಾರು ಕಳಸ ಹೊತ್ತೀರಿ ಅವ್ರ ಪಾಲನೆ ಅಮೃತವಾಗಿ ಮೊದಲು ಸಮುದ್ರ ಮಂಥನಾಗಿ ಸಮುದ್ರ ಮಂಥನ ಆದಾಗ ಒಂದು ವಿಷದ ಕೊಡ ಹೊರ ಬಂತು. ಅದು ಎಲ್ಲಿಟ್ಟರು ಸುತ್ತಾಗ್ತಿತ್ತು. ಅದಕ್ಕೆ ಎಲ್ಲಿ ಇಡಕ್ಕಾಗಲಿಲ್ಲ. ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ದೇವಲೋಕದಲ್ಲಿ. ಅದಕ್ಕೆ ಪರಮಾತ್ಮ ಏನು ಮಾಡಿದ ತನ್ನ ಕಂಠದಲ್ಲಿ ಇಟ್ಕೊಂಡ. ಅಂದಿನಿಂದ ಅವರಿಗೆ ಪೂರ್ಣ ನೀಲಿ ಬಣ್ಣ ಬಂದ್ಬಿಡ್ತು. ಅಂದಿನಿಂದ ಅವರಿಗೆ ನೀಲಕಂಠ ನೀಲಕಂಠ ಅಂತ ಹೆಸರು ಬಂತು. ಮತ್ತೆ ಮಂಥನ ಮಾಡಿದ್ರು. ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡಿದಾಗ ಒಂದು ಕೊಡ ಬಂತು. ಅದು ಏನಪ್ಪ ಅಮೃತ ಕೊಡ ಬಂದು ತೋರು ಹೋಗ್ತಾ ಇತ್ತು. ಎಲ್ಲಿ ತೋರು ಹೋಗ್ತಾ ಇದ್ರಪ್ಪ? ಆಕಾಶ ಮಾರ್ಗವಾಗಿ ಒಯ್ತಿದ್ರು. ಒಯ್ಯುವಾಗ 4 ಹನಿಗಳು ಭೂಲೋಕದಲ್ಲಿ ಬಿದ್ದು. ಮೊದಲನೇ ಹನಿ ಹರಿದ್ವಾರ, ಎರಡನೇದ್ದು ಮಧ್ಯ ಪ್ರಯಾಗ, ಮೂರನೇದ್ದು ಮಧ್ಯಪ್ರದೇಶ ಉಜ್ಜಯಿನಿ, 4ನೇದ್ದು ತ್ರ್ಯಂಬಕೇಶ್ವರ ಮಹಾರಾಷ್ಟ್ರ. ಅದಕ್ಕೆ 12 ವರ್ಷ ಒಮ್ಮೆ ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ, ಕುಂಭಮೇಳ ಅಂತ ಇದೆ. ಹಾಗೆ ಜಗದ್ಗುರುಗಳ ಪಲ್ಲಕ್ಕಿ ಮುಂದೆ ಯಾರು ಕೊಡ ಹೋಗ್ತಾರಲ್ಲ ಆ ಪುಣ್ಯವಾನ್ರು. ಈ ಪ್ರಕಾರ ಪರಂಪರೆ ಇರುವಾಗ ಇವರು ಇವತ್ತಿನ ದಿವಸ ಆರೋಗ್ಯ ಇದು ಹೇಳಲು ಧರ್ಮದ ಸಾಕಷ್ಟೇ ಮೂಲಾಧಾರ ಕಳಕುಪ್ಪ ಸ್ವಾಮಿಗಳ ಮತ್ತು ರಾಮಚಂದ್ರ ಸ್ವಾಮಿಗಳು ಅವ್ರೇನಪ್ಪ ಗಟ್ಟಿಯಾಗಿ ಹೇಳಿದ್ದಾರೆ. ಏನು ಗಟ್ಟಿಯಾಗಿ ಹೇಳ್ತಾರಪ್ಪ ಅಂದ್ರೆ ಧರ್ಮ ಹೇಗಿದೆ, ನಾವು ಏನು ಮಾಡಬೇಕು, ಒಂದು ಮೂಲ ಆಧಾರ ಏನು, ಒಂದು ಪಂಚಬೀಜಗಳು ಹೇಗಿರ್ತಾರೆ. ಅದಕ್ಕೆ ಒಂದು ಸ್ವಲ್ಪ ನಾವು ವಿಚಾರ ಮಾಡಬಹುದು. ಏನಂದ್ರ ಮನುಷ್ಯ ಆಯು ನಶ್ಯತಿ ಪಶ್ಯತಾಂ ಯಾತಿ ಕ್ಷಯಂ ಯೌವನಂ. ಆಯುಷ್ಯನಷ್ಟ ನಿಶ್ಚಿತ, ಇದ್ರಾಗ ಸಂಶಯ ಇಲ್ಲ. ಆಯುಷ್ಯನಷ್ಟ ಹೋಗಿ ಹೋಗ್ತಾರೆ, ಹುಟ್ಟಿದ ತೀರ್ಕೊಂಡು ಹೋಗೇ ಹೋಗ್ತಾರೆ. ಆದ್ರೆ ನಮ್ಗೆ ಆಯುಷ್ಯ ಅಷ್ಟೇ ನಮಗೆ ಉದಾಹರಣೆ ಸರಾಸರಿ ತೆಗೆದು 60 ವಯಸ್ಸನ್ನು ತಿಳ್ಕೊಳ್ಳಿ.
30 ವರ್ಷ ಏನ್ ಮಾಡ್ತೀರಪ್ಪ ಅಂದ್ರೆ ನಿದ್ದೆ ಮಾಡ್ತೀವಿ. ಹಗಲಾಗಲೇ ರಾತ್ರಿ ನಿದ್ದೆ ಹೋಗ್ತಾವ, ಮಾಡಲೇಬೇಕು. ನಿದ್ದೆ ಮಾಡಿದ್ರೆ ಸಿರಿ ಕೇಳ್ತಾ ಇದೆ, ಅದು ಕಂಪಲ್ಸರಿ. ಉಳಿದ 30 ವರ್ಷನಾಗ 15 ವರ್ಷ ಏನ್ ಮಾಡ್ತಾರೆ, ಹೊಟ್ಟೆ ತುಂಬಿಕೊಳ್ಳೋ ವ್ಯವಹಾರ ಮಾಡಲೇಬೇಕು, ಕಂಪಲ್ಸರಿ. ಯಾವುದೇ ಉದ್ಯೋಗ ಆಗಲಿ, ವ್ಯಾಪಾರ ಆಗಲಿ, ನೌಕರಿ ಆಗಲಿ, ಏನಾದ್ರೂ ಮಾಡಲೇಬೇಕು, ಅದು ಕಂಪಲ್ಸರಿ. 15 ವರ್ಷ ಒಂದು 45 ವರ್ಷ ಮುಗಿದು ಅದ್ರಲ್ಲಿ 5 ವರ್ಷ ರೋಗ ಇಡಲೇಬೇಕು. ಮಾನಸಿಕ ರೋಗ ಇರ್ಬೋದು ಅಥವಾ ಶಾರೀರಿಕ ರೋಗ ಇರ್ಬೋದು. ಒಂದು 10 ವರ್ಷ, 5 ವರ್ಷ ಮತ್ತೆ ಅದಕ್ಕೆ ರಿಸಲ್ಯೂಷನ್ ಮಾಡಿಟ್ಟಿರ್ತೀನಿ, ಅದು ಕಂಪಲ್ಸರಿ. ಅವ ದೊಡ್ಡವಾದ ಇವ ಸಣ್ಣವಾದ ಕಟ್ಟಿಬೇಕು ಮಾತಾಡಕ ಇದು ಬೇಕಿಲ್ಲ. ನೀವು ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಫೇಲ್ ಆಗ್ತದೆ, ಹುಚ್ಚಾಗ್ತೀರಿ. ಅದನ್ನು ಕಂಪಲ್ಸರಿ. ಇನ್ನೊಂದ್ರೆ ದುರ್ಘಟನೆ ಒಳ್ಳೆ ಘಟನೆ ಇನ್ನೊಂದು ಹೇಳ್ಕೊಂಡಾಗ ಮನಸ್ಸಿಗೆ ಸಮಾಧಾನ. ಅದರಲ್ಲಿ ಉಳಿದಟ್ಟು 5 ವರ್ಷ. 5 ವರ್ಷದಾಗ 1 ವರ್ಷ ಬಾಲ್ಯಾವಸ್ಥೆ ಅಜ್ಞಾನದಲ್ಲಿ, ಕೊನೆಗೆ ವೃದ್ಧಾವಸ್ಥೆಯ ಅಜ್ಞಾನದಲ್ಲಿ, ಉಳಿದಟ್ಟು 3 ವರ್ಷ. ಇವು ಆಪ್ಷನಲ್ ಅಲ್ಲ. ನಿಜವಾಗಿಯೂ ಆಯುಷ್ಯದಲ್ಲಿ 3 ವರ್ಷಗಳಲ್ಲಿ ಏನು ಮಾಡಬೇಕಂದ್ರೆ ನಿಶ್ಚಯ ಮಾಡ್ಬೋದು. ಬಾಕಿಗಳ ಕಂಪನಿಗೆ ಮಾಡಲೇಬೇಕು. ಆದ್ರೆ 3 ವರ್ಷದಲ್ಲಿ ಮನುಷ್ಯನ ಆತ್ಮವತ್ಸರ್ವ ಭೈತೇಶು ಯಪಸ್ಯತಿ ಸ ಬಾಂಧವ. ಎಲ್ಲಿ ಆತ್ಮ ಇದೆ ಅಲ್ಲಿ ಪರಮಾತ್ಮನ ಔಷಧ ಇದೆ. ಯಾರು ತಿಳ್ಕೊಳ್ತಿದ್ರಲ್ಲ ಅವ್ರು ನಿಜವಾದ ಮಾನವನಾಗಿ ಭೂಲೋಕದಲ್ಲಿ ಬೆಳೀತಾ ಇದ್ದಾನೆ. ಅದಕ್ಕ ಇಂಥ ಮಾನವನಾಗಿ ನಾವು ಹುಟ್ಟಿದ್ರು. ಬಹುಜನ್ಮ ಕುತೈ ಮುಂದೆ ತಕ್ಷಣೇ ಪಾಪ ಬಂದರೆ ಶುದ್ಧಾಂತ ಕಣದೇ ಪಿಂಡ ಸದ್ದೇರಿಯೇ. ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಪ್ರಭಾವದಿಂದ ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕೆ ಇದರ ಶುದ್ಧೀಕರಣ ಮಾಡ್ಕೋಬೇಕಂತಪ್ಪ ಅಂದ್ರೆ ಇದು ಧರ್ಮ ಬೇಕಂತ. ಈ ಧರ್ಮದ ಆಧಾರ ಇವತ್ತು ನಿಮ್ದು ಪವಿತ್ರ. ನಿಜವಾಗಿಯೂ ಏನು ಪವಿತ್ರಪ್ಪ ಅಂದ್ರೆ, ಈಗ ಚೈತ್ರ ಮಾಸದಿಂದ ನಾವು ವರ್ಷ ಆರಂಭದಿಂದ ತಿಳ್ಕೊಂಡಿದ್ದು. ಚೈತ್ರದಲ್ಲಿ ಪ್ರಥಮ ವೈಶಾಖದಲ್ಲಿ ವೈಶಾಖ ಶುದ್ಧ ತೃತೀಯ ಕೇದಾರ ಪೀಠದ ಜಗದ್ಗುರು ಏಕೋರಾಮಾರಾಧ್ಯ ಜಯಂತಿ. ವೈಶಾಖ ಶುದ್ಧ ಪಂಚಮಿ ಉಜ್ಜಯಿನಿ ಪೀಠದ ಧಾರುಕಾಚಾರ್ಯ ಜಯಂತಿ. ಇನ್ನು 3ನೇದಾಗಿ ಬರುವುದು ಆ ಮಾಸ ಪ್ರಕಾರ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ದಿವಸ ಕಾಶಿ ಮತ್ತು ಶ್ರೀಶೈಲ ಪೀಠದ ಮೂಲ ಆಚಾರ್ಯರ ಜಯಂತಿ. 5ನೇದಾಗಿ ಬರುವುದು ಆ ಮಾಸದ ಪ್ರಕಾರ ರಂಭಾಪುರಿ ಪೀಠದ ರೇಣುಕಾಚಾರ್ಯ ಜಯಂತಿ. ಆ ಫಲ ಪಡೆದ್ರೆ ನಿಮ್ಮ ಫಲಕ್ಕೆ ಕಡಿಮೆ ಆಗುವುದು ಜೀವನ. ಅಂತ ದಿವಸ ಇವತ್ತ ನಿಜವಾಗಿಯೂ ಕೂಡ ಈ ಧರ್ಮಕರ್ಮ ಸಂಯೋಗ ನಾವು ವಿಚಾರ ಮಾಡ್ಲಿಕ್ಕಿದ್ದೆವು. ಕರುಕುಪ್ಪಿ ಸ್ವಾಮಿಗಳು ನಾವು 12ನೇ ತಾರೀಕಿನವರೆಗೆ ಹೋದ 12ನೇ ತಾರೀಕಿನವರೆಗೆ ನಾಂದೇಡದಲ್ಲಿ ಕಾರ್ಯಕ್ರಮದಲ್ಲಿ 1 ತಿಂಗಳು ಸತತ ನಡೆಸ್ತಾ ಇದ್ದೀವಿ. ಅದು ಮುಗಿದುಕೊಂಡೇ ಮರುದಿವಸ ಹೋಗಲೇಬೇಕಾಯ್ತು. ಮಹಾಶಿವರಾತ್ರಿ ದಿವಸ ಕೇದಾರನಾಥನ ಆ ವೈರಾಗ್ಯ ಪೀಠದ ಗದ್ದಿ ಸ್ಥಾನದಲ್ಲಿ ನಿಂತುಕೊಂಡು ಆ ಬಾಗಿಲು ತೆರೆಯುವ ತಾರೀಕು ನಿಶ್ಚಯ ಮಾಡಬೇಕಾಗ್ತದೆ ಪ್ರತಿ ವರ್ಷ. ಅಲ್ಲಿ ನಾವು ಹೋಗಿ 15ನೇ ತಾರೀಕಿಗೆ ಅದು ಡಿಕ್ಲರೇಷನ್ ಮಾಡಿದ್ರು. ಅದು ಮಾಡಿದ ಮೇಲೆ ಪುನಃ ಹೋಗಿ ನಂದನಿಯಲ್ಲಿ ಬರಬೇಕಾದ್ರೆ ಅದು ಹಾಗೆ ಇಂತೆಲ್ಲ ಕಾರ್ಯಕ್ರಮ ಹಂಚಿದಾಗ ಮತ್ತೆ ಈ ಕಡೆ ಇವು 3 ಕ್ಯಾನ್ಸಲ್ ಮಾಡಿದ್ರೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ ಅಂತ ನಾವು ವಿಚಾರ ಮಾಡಿದ್ವಿ. ಕಾರಣ ಒಬ್ಬ ಕೊಟ್ಟ ಮೇಲೆ ಆಗಲಿ ಅದೇನಪ್ಪ ಅಂದ್ರೆ ಉದ್ಬತ್ತಿ ಆಗಿರ್ತದಲ್ಲ, ಸುಟ್ಟು ನಾನು ಸುಡಬೇಕು, ಇನ್ನೊಂದು ಸುಗಂಧ ಒಡಲೇಬೇಕಂತೇಳಿ ನಮ್ಮ ಕಾರ್ಯಕ್ರಮ ನಾವು ಹಗಲು ರಾತ್ರಿ 2 ತಿಂಗಳ ವಿಶ್ರಾಂತಿ ಇರಿದ್ರೂ ಕೂಡ ಏನಪ್ಪ ಅಂದ್ರ ಇವತ್ತು ನಿಮ್ಮ ಸಲುವಾಗಿ, ಈ ಭಾಗದ ಸಲುವಾಗಿ ಏನಪ್ಪ ಅಂದ್ರೆ ಕಷ್ಟಪಟ್ಟುಕೊಂಡು ಬಂದಿದ್ದ ಸಲುವಾಗಿ ನಿಮ್ಮ ಎಲ್ಲರ ಉತ್ಸಾಹ ಮತ್ತು ಪಲ್ಲಕ್ಕಿ ಉತ್ಸವ ನಿಮ್ಮಲ್ಲಿ ಅಂತಃಕರಣ ಶುದ್ಧರಾಗ ನೋಡಿ ಮನಸ್ಸಿಗೆ ನಮ್ಮ ಸಂತೋಷ ಆಗಿದೆ. ಸಂತೋಷವಾಗಿ ನಿಮ್ಮ ಆರೋಗ್ಯ ಭಾಗ್ಯಕ್ಕ ಆನಂದ ಕೇಳಾದಂತ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಇಂಥ ಒಂದು ಪರಂಪರೆ ಇದೆ. ಈಗ ಕೇದಾರದೇವಪ್ಪ ಅಂದ್ರೆ 3ನೇ ನಂಬರ್ದಾಗ ಇರ್ತೀವಿ. ನಮಗೆ ಕರೆದಿದ್ದು ನೀವು 3ನೇ ನಂಬರ್ದಾಗ ಯಾರು ಯೋಗ ಎಲ್ಲ ಪರಮಾತ್ಮ ಇರ್ತಾವ.
ಅದಕ್ಕ ಇವತ್ತಿನ ದಿವಸ ಕನಕುಂಪ ಸ್ವಾಮಿಗಳು ಒಳ್ಳೆಯವರು ಈ ಭಾಗದಲ್ಲಿ ತಮ್ಮ ಆಚಾರ ವಿಚಾರ ಸಂಪನ್ನರಾಗಿ ಅವರಿಗೆ ಭಾಗ್ಯ ಕೇದಾರನಾಥನ ಭಾಗ್ಯ ತೆರೆದಿದೆ. ಅದಕ್ಕೆ ನಾವು 12ನೇ ತಾರೀಕಿಗೆ ನಾಂದೇಡದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಅನೇಕ ಶಿವಾಚಾರ್ಯ ಸಮ್ಮುಖದಲ್ಲಿ ಉತ್ತಾರಿಕ ಎಂದು ಘೋಷಣೆ ಮಾಡಿದ್ದು ಸತ್ಯ. ಅದಕ್ಕ ಇದು ಪ್ರಕ್ರಿಯೆ ಭಾವನ ಉಳಿದು ಬಿಟ್ಟಿದ ರಾತ್ರಿ 12 ತಂದ್ರೆ ಕುಂದಷ್ಟು ಒಂದು ವರ್ಷದ ಪ್ರಕ್ರಿಯೆ. ಮೊದಲ ಏನ್ ಮಾಡಬೇಕು? ಚೇಲ ಆಗ್ಬೇಕು. ಎರಡನೇದೇನು? ಕೇದಾರನಾಥನ ಪೂಜೆ ಮಾಡ್ಬೇಕು. ಮೂರನೇದೇನು? ಅದು ಗೌರ್ಮೆಂಟ್ ಒಂದು ರಾಹುಲ್ ಪದವಿ ಪ್ರಾಪ್ತ ಮಾಡಬೇಕು. ನಾಲ್ಕನೇದೇನು? ರಾಜಮನೆತನದಲ್ಲಿ ಅಲ್ಲಿ ತಿರುಗೋತ್ಸವ ಆಗಬೇಕು. ಆ ನಂತರ 5ನೇ ಪಟ್ಟಾಭಿಷೇಕ ಆಗ್ತದೆ. ಇವೆಲ್ಲ ಪ್ರಕ್ರಿಯೆ ಮಾಡಿದ್ರೆ ಕನಿಷ್ಠ 1 ವರ್ಷ ಸ್ಪೀಡ್ ಆಗಿದ್ದಾರೆ. ಅದಕ್ಕೆ ನಾವು ಮಾಡೋದೆಲ್ಲ ನಾವು ಮಾಡ್ತಾ ಇದ್ದೇವೆ. ಕರ್ತವ್ಯ ನಮ್ಮ ಕೆಲಸ ಇದೆ. ನಾವು ಎಲ್ಲವನ್ನು ನಿರೀಕ್ಷಣೆ ಮಾಡಿ ಅವ್ರಿಗೆ ಘೋಷಣೆ ಮಾಡಿದ್ದು ಸತ್ಯ. ಕೊನೆಗೆ ಅದು ಸಿಕ್ಕಾಗ ಯಾರಪ್ಪ ಕೇದಾರನಾಥ ಅಂತ ಹೇಳಬೇಕಾಗ್ತದೆ. ಕೇಂದ್ರ ಸ್ವರ್ಗ, ದಾನದ ಬಾಗಿಲು. ಸ್ವರ್ಗದ ಬಾಗಿಲು ಇರತಕ್ಕಂಥ ಶಕ್ತಿ ಆ ಕೇದಾರ ಪೀಠದಲ್ಲಿ ಎಷ್ಟು ಒಳ್ಳೆದಿರ್ತದ ಅಷ್ಟೇ ಕೆಲವು ಮುಳ್ಳುಗಳು ಇರ್ತಾ ಇದ್ದಾವೆ. ಕೇದಾರ ಪೀಠ ಬಂದ್ರೆ ಮುಳ್ಳಿನ ಹಾಸಿಗೆ ಅಲ್ಲ, ಸುಪ್ಪತ್ತಿಗಲ್ಲ. ಇಲ್ಲಿ ಬಾಕಿ ಪೀಠ ಉಳಿದ ಪೀಠ ಕಾಲು ಹೋಗಿ ಗೇಟಿ ನಿಂತಿರ್ತಾವ. ನಮ್ಮ ಕಾಲು ನಡಿಗೆ ಗೇಟಿ ನಿಂತಿರ್ಬೇಕಾಗ್ತದೆ. ಹೆಲಿಕಾಪ್ಟರ್ ಇದ್ರು ಅದು ಮೋಸಂಗಿಲ್ಲ ಅಂತಂದ್ರೆ ಆ ಭಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾಗ್ತದೆ. ಕರೋನಾದಾಗ 14 ಅಡಿ ಎತ್ತರ ಬರ್ಪದಲ್ಲಿ ನಾವು ಹಾಗೇ ಹೋಗ್ಬೇಕಾಯ್ತು. ಹೋಗ್ಬೇಕಾಗ್ತದೆ. ಈ ಹೆಲಿಕಾಪ್ಟರ್ ನಡೆಯಲ್ಲ, ವಿಮಾನ ನಡೆಯಲ್ಲ, ಕುದುರೆಗಳ ನಡೆಯಲ್ಲ. ಕಡೆ ಕಾಲ್ನಡಿಗೆ ಕುದುರೆನೇ ಮಾಡಬೇಕಾಗ್ತದ. ಇದು ಕೇದಾರ ಪೀಠದಲ್ಲಿ ಬರುತ್ತವೆ. ಇಂಥ ಎಲ್ಲವನ್ನು ನಾವು 25 ವರ್ಷದವರೆಗೆ ಆ ಪೀಠದಲ್ಲಿ ಇದ್ದು ಎಷ್ಟು ಮಾಡಲಿಕ್ಕೆ ಸಾಧ್ಯ ಇದೆ. ಬಂದವರಿಗೆ ನಿವಾಸಕ್ಕೆ ಇರಲಿಲ್ಲ, ನಿವಾಸ ಆಗಿದೆ. ಮೇಲೆ ಅಧಿಕಾರ ಕರೋನಾದಲ್ಲಿ ಕಂಬಾಳಿ ಮಕ್ಕಳು ಹೇಳಿದ ಪ್ರಕಾರ ಮೊದಲು ಡಿಕ್ಲೇರ್ 15 ದಿವಸ 20ರಲ್ಲಿ 29 ಏಪ್ರಿಲ್ ಇಂದ 14 ಕಿವಿ ತೆರೀಬೇಕಂತ ಕಡೆಗೆ ಅದಕ್ಕೆ 1 ತಾಸಿನ ರಿಜೆಕ್ಷನ್ ಆದರೆ ಇದರ ಪೂರ್ಣ ಅಧಿಕಾರ ಕೇದಾರನಾಥ ರಾವಣ ಜಗದ್ಗುರುವಿಗೆ. ಪ್ರಧಾನಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿ ಹಿಂದೆ ತಳ್ಕೊಂಡು ಅವ್ರು ನಮ್ಮ ಪ್ರಾರ್ಥನೆ ನಮ್ಮನ್ನು ಪೂಜೆ ಮಾಡಿದ್ದಾರೆ ಅಂತೇಳಿ. ಆಗ ನಾವು 100 ಮಂದಿವರೆಗೆ ಪೂಜೆ ಮಾಡಿ ಅದು ಪರಂಪರೆಯನ್ನು ಮುಂದುವರಿಸಿ ಬಂದಿದ್ದರೆ ಇಂಥ ಕಷ್ಟದ ಪೀಠಿದ್ರು ಅದು ಎಲ್ಲರಿಗೆ ಭಕ್ತರಿಗೆ ಮಾತ್ರ ಕಲ್ಯಾಣ ಮಾಡಬೇಕು ಸ್ಥಾನ ಇದೆ. ಅದು ಅಷ್ಟೇ ಸತ್ಯವಾಗಿರ್ತಕ್ಕಂಥ. ಅದಕ್ಕೆ ಇಂಥ ಮುಂದೆ ವಹಿಸಿದಾಗ ಈ ಕನಕುಂಪ ಸ್ವಾಮಿಗಳಿಗೆ ಆ ಕೇದಾರನಾಥನು ಆಯು, ಆರೋಗ್ಯ, ಭಾಗ್ಯ, ಶಕ್ತಿ ಕೊಟ್ಟು ಅವರಿಗೆ ಅವರಿಂದ ಭಕ್ತಾದಿಗಳ ಕಲ್ಯಾಣ, ಧರ್ಮದ ಪರಂಪರೆಯ ರಕ್ಷಣೆ ಯಾಕೆ ಮಾಡಬೇಕು? ರಕ್ಷಣೆ ಅಂದ್ರ ಮೃತ್ಯು ಹಸ್ತ ಘಟೋಪಿವ ಪೀತ ವಿಷಯೋಪಿವ ನಾಪರಾಧಂ ಕರೋಡು. ಮೃತ್ಯು ಆದಾಗ ಬಂದು ಸತ್ತಾಗಿ ಸ್ವೀಕಾರ ಮಾಡಬೇಕು, ವಿಷ ಕುಡಿದು ಸ್ವೀಕಾರ ಮಾಡಬೇಕು. ನಾವು ಶಪಥ ಮಾಡಬೇಕಾಗುತ್ತೆ. ಏನಪ್ಪಾ ಅಂದ್ರ ಪರಂಪರೆಯನ್ನು, ಕೇದಾರ ಪೀಠದಲ್ಲಿ ಪರಂಪರೆಯನ್ನು ವೀರಭದ್ರನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ನಾವು ಎಂದೂ ತಾಜು ತಪ್ಪದ ಪಾಲನೆ ಮಾಡ್ತೇವೆ ಅಂತ ಶಪಥ ಮಾಡಿರ್ತೀವಿ. ಆ ಮಾಡಿದ ಪ್ರಕಾರ ನೀವು ಆ ಪಣಕರ್ತಿ ಮಾಡಿದಪ್ಪ ಅಂದ್ರೆ ಆ ಕೇದಾರ ನಿಮ್ಮ ಕಲ್ಯಾಣ ಮಾಡೇ ಮಾಡ್ತಾ ಇದ್ದಾನೆ. ಅದೇ ಪರಂಪರೆ ನಮಗೆ ದೊಡ್ಡ ಶಕ್ತಿಯಾಗಿರ್ತಕ್ಕಂಥ. ಅದಕ್ಕೋಸ್ಕರವಾಗಿ ಪರಂಪರೆ ಎಲ್ಲ ಹೋಗಲಿ, ರಾಜ ಧನವರು ಮನವರು ತಗೋರು, ಆದ್ರೆ ಗುರುವಿನ ಆಜ್ಞೆಯಂತೆ ಉಲ್ಲಂಘನೆ ಮಾಡುವುದಂತ ನಮ್ಮ ಭರವಸೆ ಆದ್ಮೇಲೆ ಅವರು ನೀವು ಘೋಷಣೆ ಮಾಡಿದ್ದೇವೆ. ಇದು ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದು. ಬಾಕಿ ಏನೋ ಅಪೇಕ್ಷೆ ಮಾಡಿಲ್ಲ ಆ ಸಮಯದಲ್ಲಿ. ಆ ಪರಂಪರೆಯನ್ನು ಕಾಪಾಡಿಕೊಳ್ಳೋದು ಇದೇ ಒಂದು ಅಪೇಕ್ಷೆ. ಈ ಅಪೇಕ್ಷೆಯೇ ಆ ಕೇದಾರನಾಥನಿಗೆ ಅಂತಃಕರಣಕ್ಕೆ ಹುಟ್ಟುವಂತ ವಿಷಯ ಅಂತ ಅವತ್ತಿದ್ದೇವೆ. ಅದಕ್ಕೆ ರಟ್ಟಿಯಲ್ಲಿ ಸ್ವಾಮಿಯಾಗ
8 ದಿನ ಕಾರ್ಯಕ್ರಮ, ಪ್ರತಿನಿತ್ಯ ಲಕ್ಷಾಂತರ ಜನರು ಕೇದಾರನಾಥದಲ್ಲಿ ಪ್ರತಿಕೃತಿ ಮಾಡಿದ್ರು, ತದ್ರೂಪವಾಗಿರ್ತಕ್ಕಂಥ ಮಾಡಿದ್ರು. ಅಲ್ಲಿ ಕನಿಷ್ಠ 1 ರಿಂದ 2 ಲಕ್ಷ ಈ ಬುಂದಿಯ ಲಾಡುಗಳನ್ನು ಔಷಧ ಕೊಪ್ಪಿನಲ್ಲಿ ಮಾಡಿ ಎಷ್ಟೋ ದಾರಿಗಳು ಮಾಡೋದು. ಈ ಪ್ರಕಾರ ಯಾಕಪ್ಪ ಅಂದ್ರ ವಿಶ್ವ ಶಾಂತಿವಾಗಿ. ಇದು ಎಲ್ಲರೂ ಅಶಾಂತಿ, ಈ ಶಾಂತಿ ಬರಲಿ ಅಂತೇಳಿ ಆ ವಿಶ್ವ ಶಾಂತಿ ದೇವರು ಮಾಡಿದ್ರು. ಅದು ನಿಮ್ಮೆಲ್ಲರೂ ಬರ್ಬಿಟ್ಟಿದಪ್ಪಾದ್ರೆ ನಿಮಗೂ ಕೂಡ ಭಗವಂತ ಶಾಂತಿಯನ್ನು ಕೊಳ್ಳಿ ಅಂತೇಳಿ ಹೇಳಿ ಈಗ ನಾಳೆ ಮತ್ತು ಭೂಮಿ ಸತತವಾಗಿ ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಹೋಗ್ತಾರೆ, ಅಲ್ಲಿ ಪಲ್ಲಕ್ಕುತ್ಸವ ಪೂಜೆ, ಅದು ಬಂದಾಗ ಮತ್ತೆ ಇಲ್ಲಿ ಅಲ್ಲಿ ಇದಕ್ಕೆ ಬಂದೆವು, ಮತ್ತ ಶಿವರಾತ್ರಿ ರಾತ್ರಿ ಮತ್ತೆ ಬೆಳಗ್ಗೆ ಲಿಂಗದಲ್ಲಿ ಹೇಳಿ ಅವ್ರು ಬಿಡಿ ಬರಲೇಬೇಕು. ಮತ್ತೆ ಅಲ್ಲಿ ಲಿಂಗ ಮಹಾಪೂಜೆ, ಅಲ್ಲಿ ಎಲ್ಲಿ ಕೂತ್ಕೊಂಡು ಮತ್ತೆ ಪಲ್ಲಕ್ಕುತ್ಸವ, ಮತ್ತೆ ನಾವು ಲಿಂಗ ಪೂಜೆ ಮಾಡ್ಕೊಂಡು ಮತ್ತೆ ನಾವು ಎಲ್ಲಿ ಆ ಕಾರವಾರ ಜಿಲ್ಲೆಗೆ ಹೋಗೋದು. ಈಗ ಸತತವಾಗಿ ಒಂದಿಷ್ಟು ವಿಶ್ರಾಂತಿ ವಿಚಾರ ಮಾಡಿದ್ರೆ ಕೇದಾರನಾಥ್ ಕೂಡ ನಮ್ಮ ಅದನ್ನು ನಾವು ಅದಕ್ಕೆ ಹೆಚ್ಚು ವಿಚಾರ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಾಳೆ ನಡೆಯುವ ಪೂಜೆಯಲ್ಲಿ ನಿಮ್ಮೆಲ್ಲರಿಗೂ ಆ ಪೂಜೆಯಿಂದ ಪರಬ್ರಹ್ಮ ಪರಮಾತ್ಮನು ಆಯು, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತು, ಅಷ್ಟೈಶ್ವರ್ಯ ಕೊಟ್ಟು ನಿಮ್ಮ ಜೀವನ ಕೃತಾರ್ಥಿ ಮಾಡಿ ಪ್ರಾರ್ಥನೆ ಮಾಡಿ ಅಲ್ಪವಂತ ಆಶೀರ್ವದಿಸಿ. ಓಂ ಶಾಂತಿ ಶಾಂತಿ ಶಾಂತಿ.